ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಝೋಂಬಿ ಡ್ರಗ್ಸ್ ಸೇವನೆ ಅಂತೇಳಿ ವಿಡಿಯೋ ವೈರಲ್ ಆಗಿತ್ತು. ಈ ಕೇಸಿಗೆ ಸಂಬಂಧಪಟ್ಟಂತೆ ನಟ ದುನಿಯಾ ವಿಜಯ್ಗೆ ಸಂಕಷ್ಟ ಎದುರಾಯ್ತಾ? ಮತ್ತೊಂದ್ ಕಡೆ ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಝೋಂಬಿ ಡ್ರಗ್ಸ್ ಬೆಂಗಳೂರಿಗೆ ಲಗ್ಗೆ ಇಟ್ಟಿದೆ ಅಂತ ದುನಿಯಾ ವಿಜಯ್ ವಿಡಿಯೋ ಮಾಡಿದ್ರು. ಭಾಸ್ಕರ್ ರಾವ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಝೋಂಬಿ ಸೇವನೆ ವಿಡಿಯೋ ಅಲ್ಲ ಅಂತ ತಿಳಿದ ಬಳಿಕ ಈ ವಿಡಿಯೋ ಡಿಲೀಟ್ ಮಾಡಿದ್ರು. ಆದ್ರೀಗ ಈ ವಿಡಿಯೋ ರಿಟ್ರೀವ್ ಮಾಡುವಂತೆ ಪತ್ರ ಬರೆಯಲಾಗಿದೆ. ಇನ್ಸ್ಟಾಗ್ರಾಮ್ ಖಾತೆಗೆ ಪತ್ರ ಬರೆದಿದ್ದಾರೆ. ಅಂದ್ರೆ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡಿದ್ರು ಜೊತೆಗೆ ಡಿಲೀಟ್ ಮಾಡಿದ್ರು ಅದರ ಮಾಹಿತಿಯನ್ನ ಬಾಗ್ಲೂರು ಪೊಲೀಸರಿಗೆ ಕೇಳಿದ್ದಾರೆ. ವಿಡಿಯೋ ರಿಟ್ರೀವ್ ಆದ ಬಳಿಕ ನೋಟಿಸ್ ಕೊಡೋದಕ್ಕೂ ಕೂಡ ಚಿಂತನೆ ನಡೆದಿದೆಯಂತೆ. ವಿಡಿಯೋ ಬಗ್ಗೆ ಸ್ಪಷ್ಟನೆ ಕೇಳಿ ನೋಟಿಸ್ ನೀಡಲಿರುವಂತ ಬಾಗ್ಲೂರು ಪೊಲೀಸರು. ಹೀಗಾಗಿ ಒಂದ್ ಕಡೆ ದುನಿಯಾ ವಿಜಯ್ಗೆ, ಮತ್ತೊಂದ್ ಕಡೆ ಭಾಸ್ಕರ್ ರಾವ್ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇನ್ನು ತನಿಖೆಯ ಸಂದರ್ಭದಲ್ಲಿ ಏನಾಗುತ್ತೆ ನೋಡ್ಬೇಕಿದೆ. ವಿಡಿಯೋ ಹಂಚಿಕೊಂಡಿದ್ದಂತ ಒಟ್ಟು 15 ಜನರಿಗೆ ಈಗಾಗಲೇ ನೋಟಿಸ್ ಜಾರಿಯಾಗಿದೆ. ಇದು ಝೋಂಬಿ ಡ್ರಗ್ಸ್ ಅಲ್ಲ, ಬದಲಿಗೆ ಆತ ಅನಾರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ, ಅನಾರೋಗ್ಯ ಉಂಟಾಗಿದೆ, ಆತನಿಗೆ ಏನೋ ಮಾತ್ರೆ ತೆಗೆದುಕೊಳ್ತಿದ್ದ, ಹಂಗಾಗಿ ಹೀಗೆ ವರ್ತಿಸಿದ್ದಾರೆ ಅನ್ನುವಂಥದ್ದು ಕ್ಲಾರಿಟಿ ಸಿಕ್ಕ ಬಳಿಕ ಆ ವಿಡಿಯೋ ಡಿಲೀಟ್ ಆಗಿತ್ತು. ಈಗ ಆ ವಿಡಿಯೋ ರಿಟ್ರೀವ್ಗೆ ಅಂತ ಇನ್ಸ್ಟಾಗ್ರಾಮ್ಗೆ ಪತ್ರವನ್ನು ಬರೆಯಲಾಗಿದೆ. ಹಾಗಾಗಿ ಈಗ ದುನಿಯಾ ವಿಜಯ್ ಮತ್ತೆ ಭಾಸ್ಕರ್ ರಾವ್ ಇಬ್ಬರಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ.